ನಮಸ್ಕಾರ ಸ್ನೇಹಿತರೆ, ಪಾರೆಗದ್ದೆಯ ಮತ್ತೊಂದು ಎಪಿಸೋಡ್ಗೆ ಸ್ವಾಗತ. ಸ್ನೇಹಿತರೆ, ಪಶ್ಚಿಮ ಬಂಗಾಳದ 2026ರ ವಿಧಾನಸಭಾ ಚುನಾವಣೆ ಫಲಿತಾಂಶಗಳು ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಒಂದು ಮುಖ್ಯ ಬದಲಾವಣೆಯನ್ನು ಸೂಚಿಸುತ್ತಿವೆ. 294 ಸ್ಥಾನಗಳ ವಿಧಾನಸಭೆಯಲ್ಲಿ ಬಿಜೆಪಿ ಪಕ್ಷವು 207 ಸ್ಥಾನಗಳನ್ನು ಗೆದ್ದು ಸ್ಪಷ್ಟ ಬಹುಮತ ಸಾಧಿಸಿದೆ. ತೃಣಮೂಲ ಕಾಂಗ್ರೆಸ್ ಪಕ್ಷವು ಕೇವಲ 80 ಸ್ಥಾನಗಳಿಗೆ ಸೀಮಿತವಾಗಿದೆ. ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ತಮ್ಮ ಸ್ವಂತ ಕ್ಷೇತ್ರದಲ್ಲೇ ಸೋಲು ಕಂಡಿದ್ದಾರೆ. ಈ ಫಲಿತಾಂಶಗಳು ರಾಜ್ಯದ ಜನತೆಯಲ್ಲಿ ದೀರ್ಘಕಾಲದಿಂದ ಕಾಣಿಸುತ್ತಿದ್ದ ಬದಲಾವಣೆಯ ಆಸೆಯನ್ನು ಪ್ರತಿಬಿಂಬಿಸುತ್ತವೆ ಎಂದು ವಿಶ್ಲೇಷಕರು ಹೇಳುತ್ತಿದ್ದಾರೆ. ಆದರೆ ಈ ಫಲಿತಾಂಶ ಪ್ರಕಟವಾದ ನಂತರ ರಾಜ್ಯದ ವಿವಿಧ ಭಾಗಗಳಲ್ಲಿ ಹಿಂಸಾಚಾರ ಘಟನೆಗಳ ವರದಿಗಳು ಬಂದಿವೆ. ಕೆಲವು ಜಿಲ್ಲೆಗಳಲ್ಲಿ ಪಕ್ಷದ ಕಚೇರಿಗಳ ಮೇಲೆ ದಾಳಿ, ಕಚೇರಿಗಳ ಧ್ವಂಸ, ವಾಹನಗಳಿಗೆ ಹಾನಿ ಮತ್ತು ಕಾರ್ಯಕರ್ತರ ನಡುವಿನ ಘರ್ಷಣೆಗಳು ನಡೆದಿವೆ ಎಂದು ಸ್ಥಳೀಯ ಮಾಧ್ಯಮಗಳು ಮತ್ತು ಪೊಲೀಸ್ ವರದಿಗಳು ತಿಳಿಸಿವೆ. 2 ಪಕ್ಷಗಳ ಕಾರ್ಯಕರ್ತರು ಬಲಿಯಾಗಿದ್ದಾರೆ ಎಂಬ ದುಃಖದ ಸುದ್ದಿಗಳು ಬಂದಿವೆ. ಇದು ಜಯದ ಆಚರಣೆಯಾಗಲು ಹೋಗಿ ಹಿಂಸೆಯ ರೂಪ ತಾಳಿದೆಯೇ ಅಥವಾ ದೀರ್ಘಕಾಲದಿಂದ ತುಂಬಿದ ಕೋಪ, ಅಸಮಾಧಾನ ಮತ್ತು ಭಯದ ವ್ಯಕ್ತರೂಪವೇ ಎಂಬ ಪ್ರಶ್ನೆ ಈಗ ಬಂಗಾಳದ ಜನರ ಮನಸ್ಸಲ್ಲಿ ಎದ್ದಿದೆ. ಈ ಪರಿಸ್ಥಿತಿಯು ರಾಜ್ಯದ ಭವಿಷ್ಯಕ್ಕೆ ಏನು ಸೂಚಿಸುತ್ತದೆ ಎಂಬುದನ್ನು ವಿವರವಾಗಿ ನೋಡೋಣ. ವಿಡಿಯೋ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಸ್ನೇಹಿತರೆ, ಈ ಘಟನಾವಳಿಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ನಾವು 2011ರಿಂದ ಪ್ರಾರಂಭಿಸಿ ಇಲ್ಲಿಯವರೆಗಿನ ರಾಜ್ಯದ ರಾಜಕೀಯ ಹಿನ್ನೆಲೆಯನ್ನು ವಿವರವಾಗಿ ತಿಳಿಯಬೇಕು. 2011ರ ವಿಧಾನಸಭಾ ಚುನಾವಣೆಯಲ್ಲಿ ಟಿಎಂಸಿ ಪಕ್ಷವು ಎಡಪಂಥೀಯ ಮುಂಚೂಣಿ ಸರ್ಕಾರವನ್ನು ಸೋಲಿಸಿ ಅಧಿಕಾರಕ್ಕೆ ಬಂದಿತು. ಆ ಸಮಯದಲ್ಲಿ ಜನರು ಬದಲಾವಣೆಯನ್ನು ಬಯಸಿದ್ದರು. ಆದರೆ ಅಧಿಕಾರಕ್ಕೆ ಬಂದ ಕೆಲವೇ ತಿಂಗಳಲ್ಲಿ ರಾಜಕೀಯ ಹಿಂಸೆಯ ಘಟನೆಗಳು ಹೆಚ್ಚಾದವು ಎಂದು ವರದಿಗಳು ತಿಳಿಸುತ್ತವೆ. 2011ರಿಂದ 2016ರವರೆಗಿನ ಸಿಪಿಐ ಪಕ್ಷದ ಕಾರ್ಯಕರ್ತರ ಮೇಲೆ ಹಲ್ಲೆಗಳು ಮತ್ತು ಹತ್ಯೆಗಳು ನಡೆದಿದ್ದವು ಎಂಬ ವರದಿಗಳಿವೆ. 2018ರ ಪಂಚಾಯತ್ ಚುನಾವಣೆಯು ರಾಜ್ಯದಲ್ಲಿ ಬಹಳ ಗಮನ ಸೆಳೆದಿತ್ತು. ಆ ಸಮಯದಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ವಿರೋಧ ಪಕ್ಷಗಳ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಲು ಸಹ ಭಯಪಟ್ಟರು ಎಂದು ದೂರುಗಳು ಬಂದವು. ಟಿಎಂಸಿ ಪಕ್ಷವು ಬಹುತೇಕ ಸ್ಥಾನಗಳಲ್ಲಿ ಅವಿರೋಧವಾಗಿ ಗೆದ್ದಿತು ಎಂಬ ಆರೋಪಗಳು ಕೇಳಿಬಂದವು. ಚುನಾವಣಾ ಆಯೋಗಕ್ಕೆ ಸಾವಿರಾರು ದೂರುಗಳು ಬಂದರೂ ಪರಿಸ್ಥಿತಿ ಸಂಪೂರ್ಣ ನಿಯಂತ್ರಣಕ್ಕೆ ಬರಲಿಲ್ಲ. ಇದರ ನಂತರ 2021ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷವು ಗಣನೀಯ ಸ್ಥಾನಗಳನ್ನು ಗೆದ್ದಿತು. ಆದರೆ ಚುನಾವಣೆ ನಂತರ ಟಿಎಂಸಿ ಕಾರ್ಯಕರ್ತರಿಂದ ಬಿಜೆಪಿ ಕಾರ್ಯಕರ್ತರ ಮೇಲೆ ಹಲ್ಲೆಗಳು, ಮನೆಗಳಿಗೆ ಬೆಂಕಿ ಹಚ್ಚುವಿಕೆ ಮತ್ತು ಇತರ ಘಟನೆಗಳು ವರದಿಯಾದವು. ಆ ಸಮಯದಲ್ಲಿ ನೂರಾರು ಬಿಜೆಪಿ ಪಕ್ಷದ ಕಾರ್ಯಕರ್ತರು ಹಾನಿಗೊಳಗಾದರು. 2024ರಲ್ಲಿ ಸಂದೇಶ ಖಾಲಿ ಘಟನೆಯು ದೇಶಾದ್ಯಂತ ದೊಡ್ಡ ಚರ್ಚೆಗೆ ಕಾರಣವಾಯಿತು. ಟಿಎಂಸಿ ನಾಯಕರೊಂದಿಗೆ ಸಂಬಂಧಿಸಿದ ಭೂ ಅಪಹರಣ, ಮಹಿಳೆಯರ ಮೇಲಿನ ಅತ್ಯಾಚಾರ ಮತ್ತು ಬೆದರಿಕೆಯ ಆರೋಪಗಳು ಬಂದವು. ಈ ಘಟನೆಯು ರಾಜ್ಯದಲ್ಲಿ ಕಾನೂನು ಸುಸ್ಥಿತಿ ಹೇಗಿದೆ ಎಂಬುದನ್ನು ಪ್ರಶ್ನಿಸುವಂತೆ ಮಾಡಿತು. ರಾಷ್ಟ್ರೀಯ ಅಪರಾಧ ದಾಖಲೆ ಬ್ಯೂರೋ ಡೇಟಾ ಪ್ರಕಾರ ಪಶ್ಚಿಮ ಬಂಗಾಳವು ರಾಜಕೀಯ ಹತ್ಯೆಗಳ ಸಂಖ್ಯೆಯಲ್ಲಿ ಹಲವು ವರ್ಷಗಳಿಂದ ಮುಂಚೂಣಿಯಲ್ಲಿತ್ತು. ಇದರ ಜೊತೆಗೆ ಸಿಂಡಿಕೇಟ್ ವ್ಯವಸ್ಥೆ, ಕಟ್ ಮನಿ ಮತ್ತು ಭ್ರಷ್ಟಾಚಾರದ ಆರೋಪಗಳು ಸಾಮಾನ್ಯವಾಗಿದ್ದವು. ಆದರೆ ಇದೇ ಅವಧಿಯಲ್ಲಿ ಟಿಎಂಸಿ ಸರ್ಕಾರವು ಕೆಲವು ಕ್ಷೇತ್ರಗಳಲ್ಲಿ ಮಹಿಳಾ ಸಬಲೀಕರಣ, ಆರೋಗ್ಯ ಮತ್ತು ಶಿಕ್ಷಣ ಯೋಜನೆಗಳನ್ನು ಜಾರಿಗೊಳಿಸಿದೆ ಎಂಬ ಅಭಿಪ್ರಾಯಗಳು ಇವೆ. ರಾಜ್ಯದಲ್ಲಿ ಕೆಲವು ಮೂಲಸೌಕರ್ಯ ಕಾರ್ಯಗಳು ನಡೆದವು, ಆದರೆ ಒಟ್ಟಾರೆಯಾಗಿ ಅಭಿವೃದ್ಧಿಯ ವೇಗವು ದೇಶದ ಇತರ ರಾಜ್ಯಗಳಿಗೆ ಹೋಲಿಸಿದರೆ ನಿಧಾನವಾಗಿತ್ತು ಎಂದು ಆರ್ಥಿಕ ವಿಶ್ಲೇಷಕರು ಹೇಳುತ್ತಾರೆ. ಬಂಗಾಳದಿಂದ ಯುವಕರು ಉದ್ಯೋಗಕ್ಕಾಗಿ ಇತರ ರಾಜ್ಯಗಳಿಗೆ ವಲಸೆ ಹೋಗುವ ಪ್ರಮಾಣವೂ ಹೆಚ್ಚಿತ್ತು. 2026ರ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷವು ಹಿಂದುತ್ವ, ಅಭಿವೃದ್ಧಿ, ಉದ್ಯೋಗ ಸೃಷ್ಟಿ, ಕೃಷಿ ಸುಧಾರಣೆ, ಮಹಿಳಾ ಸುರಕ್ಷತೆ ಮತ್ತು ಶಾಂತಿ ಎಂಬ ವಿಷಯಗಳನ್ನು ತನ್ನ ಮುಖ್ಯ ಅಜೆಂಡಾವಾಗಿ ಮುಂದಿಟ್ಟಿತು. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳು ರಾಜ್ಯದ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ತಲುಪಿದವು. ಇದು ಜನರಲ್ಲಿ ವಿಶ್ವಾಸವನ್ನು ಬೆಳೆಸಿತು. ಟಿಎಂಸಿ ಪಕ್ಷವು ತನ್ನ ಸಾಂಪ್ರದಾಯಿಕ ಮತ ಬ್ಯಾಂಕನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸಿತು. ಆದರೆ ಫಲಿತಾಂಶಗಳು ಬದಲಾವಣೆಯನ್ನು ತೋರಿಸಿವೆ. ಚುನಾವಣೆ ನಂತರದ ಪರಿಸ್ಥಿತಿಯನ್ನು ನೋಡಿದರೆ 2 ಪಕ್ಷಗಳ ಕಾರ್ಯಕರ್ತರ ನಡುವೆ ಘರ್ಷಣೆಗಳು ನಡೆಯುತ್ತಿವೆ. ಟಿಎಂಸಿ ಪಕ್ಷವು ತನ್ನ ಕಚೇರಿಗಳ ಮೇಲೆ ದಾಳಿ ನಡೆದಿದೆ ಎಂದು ಆರೋಪಿಸಿದೆ. ಬಿಜೆಪಿ ಪಕ್ಷವು ಇಂತಹ ಘಟನೆಗಳನ್ನು ಖಂಡಿಸುತ್ತಿದ್ದು, ಕಾನೂನು ಸುಸ್ಥಿತಿಯನ್ನು ಕಾಪಾಡುವುದು ತನ್ನ ಜವಾಬ್ದಾರಿ ಎಂದು ಹೇಳಿದೆ. ಪೊಲೀಸ್ ಇಲಾಖೆಯು ಪರಿಸ್ಥಿತಿಯನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಿದ್ದಾರೆ. ಈ ಹಿಂಸಾಚಾರವು ರಾಜ್ಯದಲ್ಲಿ ಶಾಂತಿ ಮತ್ತು ಸುರಕ್ಷತೆಯ ಮೇಲೆ ಪ್ರಶ್ನೆ ಎತ್ತುತ್ತಿದೆ. ಟಿಎಂಸಿ ಪಕ್ಷದ ಪ್ರತಿಕ್ರಿಯೆಯನ್ನು ನೋಡಿದರೆ ಅವರು ಫಲಿತಾಂಶಗಳನ್ನು ಪ್ರಶ್ನಿಸುತ್ತಿದ್ದಾರೆ. ಮತದಾರರ ಪಟ್ಟಿಯಲ್ಲಿ ಸುಮಾರು 90 ಲಕ್ಷ ಹೆಸರುಗಳನ್ನು ಅಳಿಸಲಾಗಿದೆ, ರಿಂಗಿಂಗ್ ನಡೆದಿದೆ, ಕೇಂದ್ರ ಪಡೆಗಳು ಪಕ್ಷಪಾತ ತೋರಿವೆ ಎಂಬ ಆರೋಪಗಳು ಮಾಡಿದ್ದಾರೆ. ಮಮತಾ ಬ್ಯಾನರ್ಜಿ ಅವರು ಇದನ್ನು ಪ್ರಜಾಪ್ರಭುತ್ವದ ಮೇಲಿನ ದಾಳಿ ಎಂದು ಬಣ್ಣಿಸಿದ್ದಾರೆ ಮತ್ತು ಮುಖ್ಯಮಂತ್ರಿ ಸ್ಥಾನಕ್ಕೆ ನಾನು ರಾಜೀನಾಮೆ ನೀಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಚುನಾವಣಾ ಆಯೋಗವು ಈ ಆರೋಪಗಳನ್ನು ತಿರಸ್ಕರಿಸಿದ್ದು, ಚುನಾವಣೆಯು ನಿಷ್ಪಕ್ಷಪಾತವಾಗಿ, ಪಾರದರ್ಶಕವಾಗಿ ನಡೆದಿದೆ ಎಂದು ಹೇಳಿದೆ. ಸ್ನೇಹಿತರೆ, ಹೊಸ ಸರ್ಕಾರಕ್ಕೆ ಎದುರಾಗುವ ಸವಾಲುಗಳು ಬಹಳ ದೊಡ್ಡದು. ಮೊದಲನೆಯದ್ದು, ಕಾನೂನು ಮತ್ತು ಸುಸ್ಥಿತಿಯನ್ನು ಸುಧಾರಿಸುವುದು. ನಿಷ್ಪಕ್ಷಪಾತ ತನಿಖೆ ಒಳಪಡಿಸಿ ತಪ್ಪಿತಸ್ಥರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು. ಎರಡನೆಯದ್ದು, ಎಲ್ಲ ಪಕ್ಷಗಳ ಕಾರ್ಯಕರ್ತರಿಗೆ ಸುರಕ್ಷಿತ ವಾತಾವರಣವನ್ನು ಒದಗಿಸುವುದು. ಮೂರನೆಯದ್ದು, ರಾಜ್ಯದ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿ. ಕೃಷಿ ಕ್ಷೇತ್ರಗಳಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಪರಿಚಯಿಸುವುದು, ಉದ್ಯಮಗಳನ್ನು ಆಕರ್ಷಿಸುವುದು.
ಶಿಕ್ಷಣ ಮತ್ತು ಆರೋಗ್ಯ ಸೌಕರ್ಯಗಳನ್ನು ಹೆಚ್ಚಿಸುವುದು, ಯುವಕರಿಗೆ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸುವುದು ಇವು ಮುಖ್ಯವಾಗುತ್ತವೆ. ದೀರ್ಘಕಾಲದಿಂದ ನೆಲೆಸಿದ ಗೂಂಡಾಗಿರಿ ಮತ್ತು ಸಿಂಡಿಕೇಟ್ ವ್ಯವಸ್ಥೆಯನ್ನು ಕೊನೆಗಳಿಸುವುದು ದೊಡ್ಡ ಸವಾಲು. ಹಿಂಸಾಚಾರ ಮುಂದುವರೆದರೆ ರಾಜ್ಯದಲ್ಲಿ ಅಸ್ಥಿರತೆ ಹೆಚ್ಚಾಗಬಹುದು. ಇದು ಆರ್ಥಿಕ ಬೆಳವಣಿಗೆಗೆ ತಡೆಯಾಗಬಹುದು, ಹೂಡಿಕೆದಾರರು ದೂರವಾಗಬಹುದು ಮತ್ತು ಜನರ ಜೀವನ ಮಟ್ಟ ಪ್ರಭಾವಿತವಾಗಬಹುದು. ಇದು ಕೇಂದ್ರ ಸರ್ಕಾರಕ್ಕೂ ಸವಾಲಾಗಬಹುದು. ಆದರೆ ಬಿಜೆಪಿ ಪಕ್ಷವು ರಾಷ್ಟ್ರೀಯ ಮಟ್ಟದಲ್ಲಿ ಸುಸ್ಥಿರ ಆಡಳಿತವನ್ನು ತೋರಿಸಿದೆ. ಅದೇ ರೀತಿ ಬಂಗಾಳದಲ್ಲಿ ಸಹ ಸುಸ್ಥಿತಿಯನ್ನು ತರಲು ಸಾಧ್ಯವಿದೆ ಎಂಬ ವಿಶ್ವಾಸವಿದೆ. ಪರಿಣಾಮಗಳನ್ನು ವಿಶ್ಲೇಷಿಸುವುದಾದರೆ, ಸ್ಥಿರ ಸರ್ಕಾರವು ರಾಜ್ಯದಲ್ಲಿ ಹೊಸ ಅಭಿವೃದ್ಧಿ ಯೋಜನೆಗಳಿಗೆ ಅವಕಾಶ ಕೊಡಬಹುದು. ಕೃಷಿ ಉತ್ಪಾದಕತೆ ಹೆಚ್ಚಾಗುವುದು, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು ಬೆಳೆಯುವುದು, ಮಹಿಳೆಯರು ಮತ್ತು ಯುವಕರಿಗೆ ಹೆಚ್ಚಿನ ಅವಕಾಶಗಳು ದೊರೆಯುವುದು, ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ಸುಧಾರಣೆಗಳು ಸಾಧ್ಯವಾಗುವುದು. ದೇಶದ ಇತರ ರಾಜ್ಯದೊಂದಿಗೆ ಬಂಗಾಳವು ಸಮಾನ ಗತಿಯಲ್ಲಿ ಮುಂದುವರಿಯುವ ಸಾಧ್ಯತೆ ಇದೆ. ಆದರೆ ಇದು ಹೊಸ ಸರ್ಕಾರದ ದಕ್ಷತೆ, ನಿರ್ಧಾರಗಳು ಮತ್ತು ಜನರ ಸಹಕಾರದ ಮೇಲೆ ಅವಲಂಬಿತವಾಗಿದೆ. ಸ್ನೇಹಿತರೆ, ರಾಜಕೀಯದಲ್ಲಿ ಬದಲಾವಣೆಗಳು ಸಹಜ, ಆದರೆ ಯಾವುದೇ ಬದಲಾವಣೆಯು ಶಾಂತಿಯುತವಾಗಿ ಮತ್ತು ಕಾನೂನುಬದ್ಧವಾಗಿ ನಡೆಯುವುದು ಅತ್ಯಂತ ಮುಖ್ಯ. ಜನತೆಯ ತೀರ್ಪನ್ನು ಎಲ್ಲ ಪಕ್ಷಗಳು ಗೌರವಿಸುವುದು ಪ್ರಜಾಪ್ರಭುತ್ವದ ಮೂಲತತ್ವ. ಬಂಗಾಳದ ಜನರು ಶಾಂತಿ, ಅಭಿವೃದ್ಧಿ ಮತ್ತು ಸುರಕ್ಷಿತ ಜೀವನವನ್ನು ಬಯಸುತ್ತಿದ್ದಾರೆ. ಹೊಸ ಸರ್ಕಾರವು ಆ ಆಸೆಗಳನ್ನು ಈಡೇರಿಸಲು ತನ್ನ ಕರ್ತವ್ಯವನ್ನು ನಿರ್ವಹಿಸುವುದು ಅಗತ್ಯ. ಬಂಗಾಳದ ಜನರು ಈ ಹೊಸ ಸರ್ಕಾರದಿಂದ ಯಾವ ರೀತಿಯ ಬದಲಾವಣೆಗಳನ್ನು ನಿರೀಕ್ಷಿಸುತ್ತಿದ್ದಾರೆ? ರಾಜ್ಯದ ರಾಜಕೀಯದಲ್ಲಿ ಹಿಂಸೆಯ ಸಮಸ್ಯೆಯನ್ನು ಹೇಗೆ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬಹುದು ಎಂದು ನೀವು ಭಾವಿಸಿದ್ದೀರಿ? ಟಿಎಂಸಿ ಆಡಳಿತದ 15 ವರ್ಷಗಳ ಅನುಭವ ಮತ್ತು ಹೊಸ ಬದಲಾವಣೆಯು ನಿಮ್ಮ ಮನಸ್ಸಿನಲ್ಲಿ ಯಾವ ಪ್ರತಿಕ್ರಿಯೆಯನ್ನು ಮೂಡಿಸಿದೆ? ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.